ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದಲ್ಲಿ ಶ್ರೀ ಜಂಗಮಠದಲ್ಲಿ 2ನೇ ಪೀಠಾಧ್ಯಕ್ಷರಾಗಿ ಅಭಿನವ ಶಿವಾಚಾರ್ಯ ಸ್ವಾಮೀಜಿಯವರು ಆಯ್ಕೆಯಾದರು. ಈ ವಿಶೇಷ ಸಂದರ್ಭವನ್ನು ಸ್ಥಳೀಯರು ಶ್ರದ್ಧೆಯಿಂದ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಡಿ ರವಿಶಂಕರ್ ಅವರು ಭಾಗವಹಿಸಿ ಸ್ವಾಮೀಜಿಯವರಿಗೆ ಅಭಿನಂದನೆ ಸಲ್ಲಿಸಿದರು. ಶರಣು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಿಪಿ ರಮೇಶ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಶುಭಾಶಯಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಮುಖಂಡರುಗಳು, ಭಕ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದು ಹೊಸ ಪೀಠಾಧ್ಯಕ್ಷರ ನೇತೃತ್ವದಲ್ಲಿ ಜಂಗಮಠ ಇನ್ನಷ್ಟು ಶ್ರೇಯೋಭಿವೃದ್ಧಿ ಸಾಧಿಸಲಿ ಎಂಬ ಆಶಯ ವ್ಯಕ್ತಪಡಿಸಿದರು. ಸ್ವಾಗತವನ್ನು ಕೂಡ ನಾನು ಬಯಸ್ತಾ, ಜೊತೆಗೆ ನಮ್ಮ ಮಾಧ್ಯಮದ ಸನ್ಮಿತ್ರರು ಕೂಡ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ರಮೇಶ್ ಅಣ್ಣನವರು ಏನು ಈ ಒಂದು ಸಮಾರಂಭದ ಮುಖ್ಯ ಉದ್ದೇಶಗಳು ಅಂತೇಳಿ ಹೇಳಿರ್ತಕ್ಕಂಥದ್ದು ಇವತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಇವತ್ತು ನಮ್ಮನ್ನ ಲಿಂಗೈಕ್ಯರಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಠದ ಆಡಳಿತದ ಬಗ್ಗೆ, ಜೊತೆಗೆ ಮಠವನ್ನು ಮುನ್ನಡೆಸಿ ಇನ್ನಷ್ಟು ಮೇಲಕ್ಕೆ ಎತ್ತರಕ್ಕೆ ಮಠವನ್ನು ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಒಂದು ಸೂಕ್ತವಾದ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ ಯಾರಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಬಾರಿ ಚರ್ಚೆಯನ್ನು ಮಾಡಿ ಇವತ್ತು ಏನು ರಮಾಪುರಿ ಸ್ವಾಮಿಯವರ ಆಶೀರ್ವಾದದಿಂದ ಅವರ ಆದೇಶದ ಮೇರೆಗೆ ಇವತ್ತು ಶ್ರೀ ಮನುದೇವರ ಒಂದು ಪಟ್ಟಾಭಿಷೇಕವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಒಬ್ಬ ಮಠದ ಭಕ್ತಾದಿಯಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಯವರಿಗೆ ಒಂದು ಮಾತನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಮಠದ ಏಳಿಗೆಗೆ, ಈ ಮಠದ ಬೆಳವಣಿಗೆಗೆ ಎಲ್ಲಾ ರೀತಿಯಾಗಿ ನಾನು ಸಹಕಾರವನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಮಠದಿಂದ ಸಾಕಷ್ಟು ರೀತಿಯಲ್ಲಿ ನಮಗೆ ಅನುಕೂಲತೆಗಳಾಗಿದೆ. ನನ್ನ ಒಬ್ಬರಿಗೆ ಅಲ್ಲ, ಈ ಭಾಗದ ನಮ್ಮ ಜನರಿಗೆ ಸಾಕಷ್ಟು ರೀತಿಯಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಯಿಂದ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತಮವಾದ ರೀತಿಯಲ್ಲಿ ನಮ್ಮ ಜನರಿಗೆ ಒಂದು ಸಂದೇಶಗಳನ್ನು ಇರ್ಬೋದು, ಅವ್ರಿಗೆ ಶಿಕ್ಷಣದ ಮೂಲಕವಾಗಿ ಅವರ ಜೀವನವನ್ನು ರೂಪಿಸುವಂತ ಒಂದು ಶಕ್ತಿಯನ್ನು ಕೊಡುವಂಥದ್ದು ಇರ್ಬೋದು. ಆ ನಿಟ್ಟಿನಲ್ಲಿ ಈ ಒಂದು ಮಠ ಬಹಳಷ್ಟು ರೀತಿಯಲ್ಲಿ ಒಂದು ಜವಾಬ್ದಾರಿ ಕೆಲಸವನ್ನ ಈ ಭಾಗದಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ವಾಮೀಜಿ ಅವರ ಕಂಡಂತ ಕನಸು ಈ ಮಠ ಒಂದು ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು, ತನ್ಮೂಲಕ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಮಠ ಆಗಬೇಕು ಕರ್ಪೂರಹಳ್ಳಿಯಲ್ಲಿ ಅಂತೇಳಿ ಅವರ ಆಶಯ ಇತ್ತು. ಅದರಂತೆ ನಾನು ಈ ಸಂದರ್ಭದಲ್ಲಿ ನಮ್ಮ ನೂತನ ಸ್ವಾಮೀಜಿ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ಳೋದು, ಎಲ್ಲ ರೀತಿಯಾಗಿ ಸಹಕಾರವನ್ನು ಪಡ್ಕೊಂಡು ಭಕ್ತಾದಿಗಳ ಏನು ಅವರ ಒಂದು ಕನಸಿದೆ, ಈ ಒಂದು ಮಠವನ್ನ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ಆಗುತ್ತೆ. ಖಂಡಿತ ಶ್ರಮ ಆಗೋದಿಲ್ಲ ಅಂತ ಹೇಳಲ್ಲ, ಶ್ರಮ ಆಗುತ್ತೆ. ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ತೀರಾ ಅಂತಕ್ಕಂಥ ನಿಟ್ಟಿನಲ್ಲಿ ರಮಾಪುರಿ ಸ್ವಾಮೀಜಿ ಅವರು ನಿಮ್ಮನ್ನ ಆಯ್ಕೆ ಮಾಡಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನ ನಿಮ್ಮ ಹೆಗಲಿಗೆ ಹೊರಿಸಿದರೆ ನೀವು ಖಂಡಿತ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂತ ಎಲ್ಲಾ ರೀತಿಯ ಸಾಮರ್ಥ್ಯ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತಾವು ಎಷ್ಟೇ ಕಷ್ಟ ಆದರೂ ಕೂಡ ಏನು ನಮ್ಮ ಚಂದ್ರಶೇಖರ ಶಿವಾಚಾರ್ಯರ ಕನಸಿತ್ತು, ಆ ಕನಸನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ತಾವು ಹಗಲಿರುಳು ಶ್ರಮವನ್ನು ಬಿದ್ದು ಈ ಮಠವನ್ನ ಬೆಳವಣಿಗೆಯನ್ನ ಮಾಡಬೇಕು. ಈ ಮಠಕ್ಕೆ ಸರ್ಕಾರದ ಮಟ್ಟದಿಂದ ಏನೆಲ್ಲ ಅನುಕೂಲತೆಗಳಾಗಬೇಕು, ಕೆಲಸ ಕಾರ್ಯಗಳಾಗಬೇಕು, ಅವೆಲ್ಲವನ್ನು ಕೂಡ ಮಾಡಿಕೊಡೋದಕ್ಕೆ ನಾನು ಈ ಕ್ಷೇತ್ರದ ಶಾಸಕನಾಗಿ, ಈ ಮಠದ ಒಬ್ಬ ಭಕ್ತಾದಿಯಾಗಿ ನಾನು ಖಂಡಿತ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿ, ಇವತ್ತು ಒಂದು ಹೊಸ ರೀತಿಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೀರಾ. ನಿಮ್ಮ ಮುಂದಿನ ದಿನಗಳಲ್ಲಿ ಆ ದೇವರ ಅನುಗ್ರಹ, ರಮಾಪುರಿ ಸ್ವಾಮೀಜಿಯವರ ಆಶೀರ್ವಾದ, ಕೃಪಕಟಾಕ್ಷದಿಂದ
ನೀವು ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆ ಆಗಿ ಮಠವನ್ನು ಕೂಡ ಬೆಳವಣಿಗೆ ಮಾಡ್ತೀರಾ ಅಂತಕ್ಕಂಥ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ನಿಮ್ಮೆಲ್ಲರ ಒಂದು ಉದ್ದೇಶಗಳು ಪೂರೈಸುವಂತ ನಿಟ್ಟಿನಲ್ಲಿ ಅನುಗ್ರಹವನ್ನ ದೇವರು ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ, ಅದೇ ರೀತಿ ಅವತ್ತು ನಮ್ಮ ಚಂದ್ರಶೇಖರ ಸ್ವಾಮೀಜಿ ಅವರು ಕಾಲವಾದ ಸಂದರ್ಭದಲ್ಲಿ ನಾವು ಅವತ್ತು ಸಂಪೂರ್ಣವಾಗಿ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಅವರು ಮಣ್ಣಾಗುವವರು ಕೂಡ ನಾವು ಜೊತೆಲೇ ಇದ್ದು ಎಲ್ಲ ರೀತಿಯ ಕೆಲಸ ಕಾರ್ಯಗಳಿಗೆ ಅವತ್ತು ಆಸರಾಗಿದ್ವಿ. ಅವತ್ತು ನಮ್ಮ ಸಿ.ಪಿ. ರಮೇಶ್ ಕುಮಾರ್ ಅವರಿಗೆ ಏನು ಸ್ವಾಮಿ ಮಠದ ಒಂದು ಕೆಲವು ಒಂದು ಚಿನ್ನ ಒಡವೆ ಇರ್ಬೋದು, ಮತ್ತೊಂದು ಇರ್ಬೋದು, ಏನೆಲ್ಲ ಇತ್ತು ಅವೆಲ್ಲವನ್ನು ಕೂಡ ಬೆಳ್ಳಿಯ ವಸ್ತುಗಳಿರ್ಬೋದು, ಮತ್ತೊಂದು ಎಲ್ಲವನ್ನು ಕೂಡ ರಮೇಶ್ ಅವರಿಗೆ ಒಂದು ಹಸ್ತಾಂತರ ಮಾಡಿ ಇವತ್ತು ಅದನ್ನ ಮಠಕ್ಕೆ ಸ್ವಾಮೀಜಿ ಅವರಿಗೆ ಹಸ್ತಾಂತರವನ್ನ ಮಾಡಬೇಕು ಅಂತ ಹೇಳಿ ಅವತ್ತು ನಿಶ್ಚಯ ಆಗಿತ್ತು. ಅದರಂತೆ ಸಿ.ಪಿ. ರಮೇಶ್ ಕುಮಾರ್ ಅವರು ಈಗಾಗಿ ಕೆಲವು ಸಮಯ ಹಿಂದೆ ಅವತ್ತು ದೂರವಾಣಿ ಮುಖವಾಗಿ ಮಾತಾಡೋದು ಇಲ್ಲ ಇದು ಅಧಿಕಾರ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಅದನ್ನ ಹಾಕ್ಬೇಕು ಅಂತ ಹೇಳಿ ಹೇಳಿದ ಸಂದರ್ಭದಲ್ಲಿ ಖಂಡಿತ ಅದನ್ನ ಏನು